ಕಾಫಿ ಕುಡಿಬೇಕು. ಕಾಫಿ ಇಟ್ಕೊಂಡ್ಕೊಂಡಿದ್ವಿ. ಆಮೇಲೆ ಅಡುಗೆ ಮಾಡ್ಬೇಕು, ಉಂಡು ಮಲ್ಕೋಬೇಕು ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಮ್ಮು ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಲಾಗ್ ಆಗಿರುತ್ತೆ, ಫಸ್ಟ್ ವೀಡಿಯೋ ಇದು. ಇದಕ್ಕಿಂತ ಮುಂಚೆ ಒಂದು ಫಸ್ಟ್ ವೀಡಿಯೋ ಮಾಡೋಕ್ಕಿದ್ದೆ, ಅದೇನು ಮಾಡಬೇಕು ಅಂತ ಮಾಡಿರಲಿಲ್ಲ. ಸುಮ್ಮನೆ ಏನೋ ಒಂದು ರೆಸ್ಪಾನ್ಸ್ ಕೊಡೋಕ್ಕೋಸ್ಕರ ಮಾಡಿದ್ದೆ ಅಷ್ಟೇ. ಆ ವಿಡಿಯೋದಲ್ಲಿ ಹೇಳಿದ್ದೆ ವಿಡಿಯೋ ಮಾಡಲ್ಲ ಅಂತ, ಆದರೆ ಅದಕ್ಕೆ ಆದಂಥ ರೀಸನ್ ಇತ್ತು, ಮಾಡಲ್ಲ ಇವಾಗ ಬೇಡ, ಮುಂದೆ ಯಾವತ್ತಾದರೂ ಮಾಡೋಣ, ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಇತ್ತು. ಇಲ್ಲ, ಅವು ಕೆಲವೊಬ್ಬರು ಹೇಳೋದನ್ನು ಕೇಳಿ ಅವ್ರ ಸಜೆಷನ್ ತಗೊಂಡು ಅದು ಮಾಡಲೇಬೇಕು, ಯಾವತ್ತಿದ್ರೂ ಮಾಡಲೇಬೇಕು. ಅದು ನನಗೆ ಇಂಟ್ರೆಸ್ಟ್ ಇದೆ, ಮಾಡಲೇಬಾರ್ದು ಅಂತ ಏನಿರಲಿಲ್ಲ. ಮುಂದೆ ಒಂದಿನ ಯಾವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಇವಾಗ ಸ್ಟಾರ್ಟ್ ಮಾಡ್ದಲ್ಲ ಇನ್ಯಾವಾಗ ಸ್ಟಾರ್ಟ್ ಮಾಡ್ತೀಯಾ, ಇನ್ನೂ ನಾನು ಅಂದ್ಕೊಂಡಿದ್ದು ಇನ್ನೂ 1 ವರ್ಷ 2 ವರ್ಷ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಅಷ್ಟೊತ್ತಿಗೆ ಏನೇನಾಗಿರುತ್ತೋ ಏನೋ ಗೊತ್ತಿಲ್ಲ, ಮಾಡೋದು ಮಾಡಿರೋಣ, ಆವಾಗಲೇ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವನೇ. ಮತ್ತು ಇನ್ನೇನು ಅಂತ ಅಂದರೆ, ಆ ವಿಡಿಯೋದಲ್ಲಿ ಹಾಕಿದ್ದು 20 ನಿಮಿಷದ ವೀಡಿಯೋ ಮಾಡಿ ಹಾಕಿದ್ದೆ. 20 ನಿಮಿಷದ ವೀಡಿಯೋ ಮಾಡಿ ಎಷ್ಟೋ ಜನ ನೋಡಿ ಕಮೆಂಟ್ ಹಾಕಿದ್ರಿ, ಯಾಕೆ ಏನಾಯಿತು ಹಿಂಗೆ ಮಾತಾಡಿದ್ಯಲ್ಲ ಯಾಕೆ ಅಂತ. ಅದಕ್ಕೂ ಅದರಲ್ಲೇ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾಕೆ ಅಂತ. ವೀಡಿಯೋ ಮಾಡಬಾರ್ದು ಅಂತ ಏನು ಉದ್ದೇಶ ಇರಲಿಲ್ಲ, ಯೂಟ್ಯೂಬ್ ಮಾಡಬಾರ್ದು ಅಂತ ಏನು ಉದ್ದೇಶ ಇರಲಿಲ್ಲ. ಅದೇ ಇವಾಗ ಮಾಡೋದು ಬೇಡ ಅಂತ ಅಷ್ಟೇ ಅಂದಿದ್ದು. ಆದರೆ ನನಗೆ ಎಡಿಟ್ ಮಾಡೋಕ್ಕೆ ಬರೋಲ್ಲ, ಸುಮ್ಮನೆ ಹಿಂಗೆ ಬೇಕಂಗೆ ಯಾಕೆ ಮಾಡೋದು, ಹೆಂಗೋ ಮಾಡಿ ಹಾಕಿದ್ರೆ ಯಾರು ಏನಂತಾರೋ ಏನೋ ಅನ್ನೋದಿತ್ತು. ಆದರೆ ಇವತ್ತು ಹೋಗಿ ಎಲ್ಲದನ್ನು ಸ್ವಲ್ಪ ತಲೆಗೆ ತುಂಬ್ಕೊಂಡು ಹಿಂಗೇನೇನು ಸಜೆಷನ್ ಇರುತ್ತೆ ಅವ್ರದ್ದೆಲ್ಲ ತಿಳ್ಕೊಂಡು ಇಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಅವತಾರದಲ್ಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ತಾನೇ ಆಚೆಯಿಂದ ಬಂದೆ, ಹಾಸನಿಗೆ ಹೋಗಿದ್ದೆ, ಇವಾಗ ತಾನೇ ಬಂದಿದ್ದೀನಿ. ಅದಕ್ಕೆ ಹಿಂಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗಿದೆ ಏನೋ ಇರೋದನ್ನೇ ತೋರಿಸೋದು. ನಾನು ಮಾಡೋದು ಡೈಲಿ ಲಾಗು. ನಮ್ಮ ಪೇರೆಂಟ್ಸ್ ಏನಿರ್ತಾರೆ, ನಮ್ಮ ಅಪ್ಪ ಅಮ್ಮ, ಅವ್ರ ಜೊತೆ ಮಾಡಿರ್ತೀನಿ. ನಮ್ದು ಏನಿರುತ್ತೆ ದಿನಚರಿಗಳು ಏನಿರ್ತವೆ ಅದನ್ನು ತೋರಿಸ್ತೀನಿ. ನನ್ನ ಹೆಸರು ಅಮೃತ ಅಂತ. ಇನ್ನು ಅವರು ತೋಟಕ್ಕೆ ಹೋಗಿದ್ದೆ, ಅವ್ರ ಜೊತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಗೆ ಹೋಗಿದ್ದೆ? ಹೊಲ್ತಕ್ಕೋಯ್ದೆ ಗಾಯ್ಸ್. ನಮ್ಮ ಮಮ್ಮಿ ಬಂತು ಗಾಯ್ಸ್ ಹೊಲ್ತವಿಂದ, ತೋಟಕ್ಕೆ ಹೋಗಿತ್ತು, ತೋಟದಿಂದ ಬಂತು. ಏನ ಅಮ್ಮ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ ಕಣಮ್ಮ. ಏನು ಮಾಡೋದು, ಮಾತೇ ಇಲ್ಲ. ಏನು ಮಾಡ್ತೀಯ ಹೇಳು, ಓಪನ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಏನಕ್ಕಾದ್ರೂ ಹೇಳು ಏನಾದರೂ. ನಿನ್ಕಾದ್ರೆ ಕಾಫಿ ಕುಡಿಬೇಕು, ಕಾಫಿ ಇಟ್ಕೊಂಡ್ಕೊಂಡಿದ್ವಿ. ಆಮೇಲೆ ಅಡುಗೆ ಮಾಡಬೇಕು, ಉಂಡು ಮಲ್ಕೋಬೇಕು ಅಷ್ಟೇ. ಹೇಳಮ್ಮ, ಹಂಗೆಲ್ಲ ಮಾತಾಡಬಾರ್ದು ಕಣಮ್ಮ, ಹೇಳು. ಕಾಫಿ ಇಡಬೇಕು, ಟಿವಿ ನೋಡ್ಬೇಕು. ಅಪ್ಪಾಜಿ ಅಪ್ಪಾಜಿ ಎಲ್ಲಿ? ಅಪ್ಪಾಜಿ ಹಾಲು ಹಾಕಕ್ಕೆ ಹೋಯ್ತಿ, ಡೈರಿಗೆ ಹೋಯ್ದ್ರಿ. ಈಗ ಬಂದು ಕಾಫಿ ಕುಡಿತಾರೆ, ಕಾಫಿ ಇಡ್ತೀನಿ, ಟಿವಿ ಹಾಕೊಂಡು ಮಲ್ಕೊಂಡು ಟಿವಿ ನೋಡ್ತೀವಿ. ಇದೆಯಮ್ಮ ದೋಸೆ. ಇದಕ್ಕೆ ದೋಸೆಗೆ ಪುರಿ ಹಾಕ್ತಾರಾ, ಉಬ್ಬಿ ಬರಲಿ ಅಂತ. ಅವಲಕ್ಕಿ ಸರಿ ಆಗೋದು. ಅವಲಕ್ಕಿನೇ ಇಲ್ವಲ್ಲ, ಅದ್ಮೇಲೆ ಎಲೆ ಹಾಕಿದೆಯಲ್ಲ ಗೊತ್ತಾಯ್ತು. ಅವು ಒಂದು ಸ್ವಲ್ಪ ಇದು ಅಂತ ಎಣ್ಣೆಲಿ ಹಾಕ್ಬಿಟ್ಟು ಕರೆದೆ. ಏನೇನೋ ಟೆಕ್ನಿಕ್ ಹುಡುಕ್ತಿಯಲ್ಲಮ್ಮ. ನಿಮ್ದಕ್ಕೆ ಬೇಕು ಕರಿತಿದೆ, ಹಾಲು ಹಾಕು ಬನ್ನಿ ಅಂತ. ಪಾಪ ಬೆಕ್ಕಿಗೆ ಹೊಡಿಯೋಕೆ ಹೋಗಿದ್ಯಾ ನೀನು, ಆಟ ಆಡ್ಸೋಕ್ಕೆ ಪುರಿಲಿ. ಏನು ತರಲಿ ನಾನು? ಅದು ಏರ್ ಸ್ಪ್ರೇ ಏನಿತ್ತು, ಅದೇ ಸ್ಪ್ರೇನೇ ಕಣಮ್ಮ. ಇತ್ತಲ್ಲ ಬ್ಯಾಗ್ ಒಳಗೆ ಇಟ್ಕೊಂಡಿದ್ನಲ್ಲ, ಅದನ್ನು ತೆಗ್ದು ಹಾಕ್ತಾರೆ. ತಲೆ ಬಚ್ಕೊಳ್ಳೋದು. ನಿನ್ನ ತಲೆ ಏನಾದ್ರು ಸಿಕ್ಕಾಗಿರುತ್ತಲ್ಲ, ಎಣ್ಣೆಲ್ಲ ಹಾಕ್ಯಮ್ಮ ಬಾಚ್ತಾರೆ ನಮ್ಮ ಅದನ್ನ. ಅಂಟ್ಕೊಂಡಿಲ್ವಂತೆ ಅದನ್ನ ಬಿಡಿಸ್ಕೊಳಕ್ಕೆ ಹಿಂಗ ಅಂತ ಮಾತಾಡ್ತೈತೆ. ಒಂದು ನಿಮಿಷ ತೋರಿಸ್ತೀನಿ.
ಕೇಳ್ತೀನಿ. ಹಾಂ ಬಂತು, ದುಡ್ಡು ಕೊಟ್ಟೋಯ್ತೆ, ಆಗ್ಲೇನೆ ಹೋಯ್ತು. ಹಾಲೆಲ್ಲ ಓತಂತ ಬಂದು ನೋಡು ಆ ಕಡೆ ಕುತ್ಕೋಬೇಕು. ಹೇಳು, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀನಿ. ಏನು ಹೇಳ್ತೀಯ ಅದಕ್ಕೆ? ಏನು ಡಿಪ್ರೆಷನ್ ಹೇಳಪ್ಪ. ಏ ಸುಮ್ಮನೆ ಅದನ್ನ ಅಮ್ಮ ಹೇಳತ್ತು, ಕಾಫಿ ಕುಡಿತೀನಿ, ನೀರು ಕುಡಿತೀನಿ, ಅಡುಗೆ ಮಾಡ್ತೀನಿ, ಅದೆಲ್ಲ ಹೇಳಾಯ್ತು. ಏನಾದ್ರು ಮೋಟಿವೇಶನ್ ಕೊಡಂಗೆ ಹೇಳ್ಬೇಕು. ಕುತ್ಕೊಂಡು ಹೇಳ್ತಿರ್ತೀಯಲ್ಲ ಬಾಕಿ ಅಂತ, ಅದು ಹಂಗೆ ಇದು ಹಿಂಗೆ ಅಂತ. ಅವಾಗಲ್ಲ, ಇವಾಗ ಹೇಳು, ಇವಾಗ ಹೇಳು, ಇವಾಗ ಹೇಳು, ಇವಾಗ ಹೇಳು ಅದನ್ನ. ಅವಾಗ ಬೇಡ, ಇವಾಗ ಹೇಳು. ಇವಾಗ ಕೇಳ್ತಿದ್ದೀನಲ್ಲ, ಹೇಳು. ಅವಾಗ ಭಾಷಣ ಬಿಗಿಯೋದಲ್ಲ, ಇವಾಗ ಮಾತಾಡಬೇಕು. ಹಾಂ, A few moments later. ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡ್ಕೊಂಬಂದ್ರಲ್ಲ ನಮ್ಮ ಅಪ್ಪ ಅಮ್ಮ ಹೇಗೆ ಮಾತಾಡೋದ್ರು ಅಂತ. ಅವ್ರಿಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಎಲ್ಲ ವೀಡಿಯೋ ಮಾಡ್ತಿರೋದು. ಏನು ಮಾಡ್ತಿದ್ದಾಳೆ ಅಂತಲೇ ಗೊತ್ತಿಲ್ಲ ಅವರಿಗೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತಾರೆ, ಮಾತಾಡ್ತಾರೆ. ಅವರು ಮಾತಾಡಿಸ್ತೀನಿ ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ. ಸ್ವಲ್ಪ ಟೈಮ್ ಬೇಕು ಅಷ್ಟೇ ಅಡ್ಜಸ್ಟ್ ಆಗೋಕ್ಕೆ. ನನಗೆ ಮಾತಾಡೋಕ್ಕೆ ಬರಲ್ಲ ಅಂದಮೇಲೆ ಅವ್ರು ಇನ್ನು ಹೆಂಗೆ ಮಾತಾಡ್ತಾರೆ, ನನಗೆ ಬರಲ್ಲ ಹೆಂಗೆ ಮಾತಾಡಬೇಕು ಏನು ಅಂತ ಹೋಗ್ತಾ ಹೋಗ್ತಾ ಕಲ್ತ್ಕೊತೀನಿ. ನಾನು ಒಬ್ಬಳೇ ಇರೋದಕ್ಕೆ ಇಷ್ಟಾದರೂ ಮಾತಾಡ್ತಿದ್ದೀನಿ. ಇಲ್ಲ ಅಂದಿದ್ದರೆ ಯಾರಾದರೂ ಎದುರುಗಡೆ ಇದ್ದಿದ್ದರೆ ಅದನ್ನೂ ಮಾತಾಡ್ತಿರ್ಲಿಲ್ಲ. ನಾನು ಮಾತಾಡೋದೇ ಕಡಿಮೆ, ಆದರೂ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತೀನಿ, ಮಾತಾಡ್ತೀನಿ. ನೆಕ್ಸ್ಟ್ ಡೇ ಏನು ವೀಡಿಯೋ ಮಾಡ್ಬೋದು, ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ವೀಡಿಯೋ ಮಾಡ್ಬೋದು, ಚಾಲೆಂಜ್ ವೀಡಿಯೋ ಮಾಡ್ಬೋದು, ಇಲ್ಲ ಏನು ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ. ಯಾವ್ಯಾವ ಥರ ವೀಡಿಯೋಸ್ ಮಾಡ್ಬೋದು ಅಂತ ಅದೇ ಥರ ವೀಡಿಯೋಸ್ ಮಾಡಿ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಬಾಯ್ ಬಾಯ್.